ಹಾಯ್ ಹಲೋ ವೀಕ್ಷಕರೇ, ಉಷಾಸ್ ಕಿಚನ್ಗೆ ಸ್ವಾಗತ. ನಾವು ಈ ದಿನ ನಂಜನಗೂಡಿಂದ ಬೆಂಗಳೂರಿಗೆ ಹೋಗುವಾಗ ಈ ದಿನ ಹನುಮ ಜಯಂತಿ ಇರುವುದು ಗೊತ್ತಾಯಿತು ಇದೆ ಅಂತಂತ. ಅದಕ್ಕೋಸ್ಕರ ನಾವು ವಿಜಯನಗರದಲ್ಲಿರೋ ಮಾರುತಿ ಬಂಡೆಗೆ ದೇವಸ್ಥಾನ ನೋಡಬೇಕು ಅಂತಲೇ ಹೋದ್ವಿ. ನಮಗೆ ಹೋದಾಗ ತುಂಬ ರಶ್ ಇತ್ತು, ಸಂಜೆ ತುಂಬ ರಶ್ ಇತ್ತು. ಮತ್ತು ತುಂಬ ಚೆನ್ನಾಗಿ ಲೈಟಿಂಗ್ಸ್ದು ಅರೇಂಜ್ಮೆಂಟ್ಸ್ ಮಾಡಿದರು. ದೇವರೇ ಎದ್ದು ಬರಬೇಕು ಆ ಥರ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ನಮಗೆ ನೋಡಿ ತುಂಬಾ ಖುಷಿ ಆಯಿತು. ನಾವು ಹೋದ್ವಿ, ಒಳ್ಳೆ ಮಹಾಮಂಗಳಾರತಿ ಆಗ್ತಾಯಿತ್ತು. ಮಹಾಮಂಗಳಾರತಿ ಟೈಮ್ಗೆ ನಾವು ಕರೆಕ್ಟಾಗಿ ಹೋದ್ವಿ. ನೋಡಿ ಎಷ್ಟು ಜನ ಸೇರಿದ್ದಾರೆ, ಸಣ್ಣ ಮಕ್ಕಳಿಂದ ದೊಡ್ಡ ಏಜ್ ಆದವರು ಸಹ ತುಂಬ ಜನ ಸೇರಿದ್ದಾರೆ. ತುಂಬಾ ಖುಷಿ ಆಯಿತು ನಮಗೆ. ಅಲಂಕಾರ ನೋಡಿ ಯಾವ ಥರ ಮಾಡಿದ್ದಾರೆ. ಮತ್ತು ಇಲ್ಲಿ ಆಂಜನೇಯಂಗೆ ಮುಖವಾಡ ಹಾಕಿದ್ದಾರೆ, ಬೆಳ್ಳಿದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವರು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಭಾಳ ಖುಷಿ ಆಯಿತು ದರ್ಶನ ಆಗಿದ್ದು. ನೋಡಿ, ಪಕ್ಕದಲ್ಲೇ ರಾಮ ಸೀತೆ ಲಕ್ಷ್ಮಣದ್ದು ವಿಗ್ರಹ ಇದೆ, ಅದಕ್ಕೂ ಬೆಳ್ಳಿ ಮುಖವಾಡ ಹಾಕಿದ್ದಾರೆ. ಮತ್ತು ಆ ಸೈಡು ಗಣಪತಿದು ಮೂರ್ತಿ ಇದೆ ನೋಡಿ. ಮಹಾಮಂಗಳಾರತಿ ಆಗ್ತಾ ಇದೆ ಇವಾಗ. ನಾವು ಕರೆಕ್ಟ್ ಟೈಮಿಗೆ ಹೋಗಿದ್ದೀವಿ. ತುಂಬಾ ಖುಷಿ ಆಯಿತು ನಮಗೆ. ದರ್ಶನ ಪಡೆದಿದ್ದು ನಮ್ಮ ಭಾಗ್ಯ ಅನ್ಕೋಬೇಕು. ನೋಡಿ, ರಾಮ ಸೀತೆ ಲಕ್ಷ್ಮಣ ಇದೆ ಈ ಕಡೆ, ಆಂಜನೇಯನ ಪಕ್ಕದಲ್ಲಿ ಆ ಕಡೆ ಗಣಪತಿದು ವಿಗ್ರಹ ಇದೆ. ಮೂರು ದೇವರುಗಳನ್ನ ಇಲ್ಲಿ ನೋಡಿ ನಮಗೆ ಭಾಳ ಖುಷಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಮಗೆ ಆಕಸ್ಮಿಕವಾಗಿ ನಮ್ಮ ಮನೆಯವರ ರಿಲೇಷನ್ಸ್ ಸಿಕ್ಕಿದ್ರು. ಅವರು ಸಹ ತುಂಬ ಖುಷಿಪಟ್ಟರು, ನಮಗೂ ಖುಷಿ ಆಯಿತು. ಅವರು ಪ್ರತಿ ವಾರ ಇಲ್ಲಿ ಬರ್ತಾ ಇರ್ತಾರೆ. ಅವರು ಸಹ ಹೇಳಿದರು ಇಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಮತ್ತು ಪ್ರಸಾದ ವಿನಿಯೋಗ ಸಹ ಇರುತ್ತೆ ಇಲ್ಲಿ ಪ್ರತಿ ವಾರ. ತುಂಬ ಜನ ಸೇರ್ತಾರೆ. ಮತ್ತು ಸಂಗೀತ ಕಚೇರಿ ಕೂಡ ಇರುತ್ತೆ ಇಲ್ಲಿ. ಸಂಗೀತ ದೇವರು ಹಾಡುಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ನೋಡಿ ಎಷ್ಟು ಜನ ಶಾಂತತೆಯಿಂದ ಕುತ್ಕೊಂಡು ಕೇಳ್ತಾ ಇದ್ದಾರೆ. ಇಲ್ಲಿ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ. ನಮಗೂ ಸಹ ಪ್ರಸಾದ ಸಿಕ್ತು, ನಮಗೆ ಅದೃಷ್ಟ ಅದು. ತುಂಬ ಚೆನ್ನಾಗಿತ್ತು ಪ್ರಸಾದ ಕೂಡ, ಭಾಳ ಖುಷಿ ಆಯಿತು ನಮಗೆ. ನೋಡಿ, ಇವಾಗ ನಾವು ಪ್ರಸಾದ ಇಸ್ಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಪ್ರಸಾದ ಕೊಟ್ಟೇ ಕೊಡ್ತಾರೆ, ಎಲ್ರಿಗೂ ಪ್ರಸಾದ ಸಿಕ್ಕೇ ಸಿಗುತ್ತೆ. ಅದು ದೇವರ ಅನುಗ್ರಹ ಅದು. ನೋಡಿ, ಇವಾಗ ಹೊರಗಡೆ ಬಂದ್ವಿ. ಎಲ್ಲರೂ ನಮ್ಮ ರಿಲೇಷನ್ಸ್ ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ ಮಾರುತಿ ಮಂದಿರದ ಹತ್ರ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.